ಹೇಳಿದಿನ ಕಾಂಗ್ರೆಸ್ ಹೇಳ್ತಾರೆ ಯಾರೊಬ್ಬ ಕ್ಯಾಂಡಿಡೇಟ್ ರಣಹೇಳಿ ಅಂತೆ. ದೇವೇಗೌಡರ ಕುಟುಂಬ ರಣತೀರ್ಥ ಹೋರಾಟ ಮಾಡಿದ್ರೆ ಕುಮಾರಸ್ವಾಮಿ ಚುನಾವಣೆಗೆ ತಯಾರಿ ಮಾಡಲಿಲ್ಲ, ತೀರ್ಮಾನ ಮಾಡಲಿಲ್ಲ. ಆದ್ರೆ ಚನ್ನಪಟ್ಟಣದ ನನ್ನ ತಂದೆ ತಾಯಿಗಳು, ನನ್ನ ಕಾರ್ಯಕರ್ತರು ಈ ಪಕ್ಷ ಉಳಿಸಿ ಬೆಳೆಸಿದ್ದೇವೆ. ನಿಮಗೋಸ್ಕರವಾಗಿ ನಿಮಗೆ ಕುಮಾರಸ್ವಾಮಿ ತಲೆ ಕೊಡ್ತಾರೆ. ಚುನಾವಣೆ ಬಂದು ನಾಳೆ ಬೆಳಗ್ಗೆ ಅಲ್ಲೇ ಹಾಕಬೇಕು. ಕ್ಯಾಂಡಿಡೇಟ್ ಯಾರು ಹಾಕಬೇಕು ಅನ್ನೋದು ನಮಗೆ ಆತಂಕ. ಕೊನೆಗೆ ಕಾರ್ಯಕರ್ತರಿಗೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಂತಿದ್ದು ರಣಗೆಡಿಯಾಗಿ ಹೋಗ್ಲಿಕ್ಕಲ್ಲ, ರಣಧೀರನಾಗಿ ಒಂದು ಕ್ಷೇತ್ರ ಯಾವೊಂದು ಚುನಾವಣೆಯಲ್ಲಿ ಗೆದ್ದ ತಕ್ಷಣಲೇ ಏನೆಲ್ಲ ಎಳನಾಯಿತು. ಹಳೆ ಕರ್ನಾಟಕದಲ್ಲಿ ಒಬ್ಬರ ಮೇಲೆ ಎಳೆದು ಮುಂದಾಗುತ್ತೆ. ನಮ್ಮ ಕಡೆಗೆ ಈ ಸಮಾಜ ಇರೋದ್ರಿಂದಲೇ ಜನತಾದಳ ಇವತ್ತು ಚನ್ನಪಟ್ಟಣದಲ್ಲೂ ಇವತ್ತೇನಾದರೂ ಈ ಒಂದು ಶಕ್ತಿಯನ್ನು ನಮ್ಗೆ ಕೊಟ್ಟಿದ್ರೆ ಧೈರ್ಯವಾಗಿ ಹೇಳ್ತೀನಿ, ನನ್ನ ಒಕ್ಕಲಿಗ ಸಮಾಜದವರಿಗೆ ಮಂಡ್ಯದಲ್ಲಿ ನಾನು 2 ಲಕ್ಷದಲ್ಲಿ ಗೆಲ್ಲಬೇಕಾದ್ರೆ ನನ್ನ ಸಮಾಜ ಕೈ ಇವತ್ತು ಆ ಮಟ್ಟಿಗೆ ನಾನು ಇವತ್ತು ಮಂಡ್ಯದಲ್ಲಿ ಗೆಲ್ಲಿ ಸಾಧ್ಯ ಆಗಿದೆ. ದೇವೇಗೌಡರ ಕುಟುಂಬವನ್ನ ಒಕ್ಕಲಿಗರ ಇಲ್ಲಿಂದ ತೆಗೆದಾಕಲಿಕ್ಕೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇನ್ನು 10 ಜನ ಎದ್ದು ಬಂದ್ರು. ಈ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂಥದ್ದೇ ಈ ಒಕ್ಕಲಿಗ ಸಮಾಜ. ಈ ಸಮಾಜದಿಂದ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ರೆ ಅದು ಈ ಒಕ್ಕಲಿಗ ಸಮಾಜ ಕಾರಣ. ಇದನ್ನು ಹೊರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತು ಹೇಳ್ತೇನೆ, ದೇವೇಗೌಡರಾಗಲಿ ನಾನಾಗಲಿ ಜಾತಿಯ ರಾಜಕಾರಣ ಮಾಡಲಿಲ್ಲ. ದೇವೇಗೌಡರು ಸಣ್ಣ ಸಣ್ಣ ಸಮಾಜಗಳಿಗೂ ಇವತ್ತೇನಾದರೂ ರಾಜಕೀಯವಾಗಿ ಶಕ್ತಿ ಕೊಟ್ಟಿದ್ರೆ ಯಾವ ಸಿದ್ದರಾಮಯ್ಯ ಎಲ್ಲ ಕೊಟ್ಟಿದ್ದು, ಸನ್ಮಾನ್ಯ ದೇವೇಗೌಡರು ಯಾವೊಂದು ಸ್ಥಳೀಯ ಸಂಸ್ಥೆಗಳಿಗೆ ಪಂಚಾಯತಿ ಸದಸ್ಯ ಆಗಲಿ, ನಗರಸಭೆ ಸದಸ್ಯ ಆಗಲಿ ಇವತ್ತೇನಾದರೂ ಒಂದು ಉತ್ತೇಜನ ಕೊಟ್ಟಿದ್ರೆ, ಇವತ್ತು ಆ ಸಮಾಜಗಳಿಗೆ ರಾಜಕೀಯ ಸ್ಥಾನವನ್ನು ಕೊಟ್ಟಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಈ ಮಹಾನ್ ನಾಯಕರು ಇವತ್ತು ಆತ್ಮಕ್ಕೆ ಪ್ರಶ್ನೆ ಆಗಿವೆ.